ಸಿಂಹರಾಶಿಯ ಬಂಧುಗಳೇ ನಮಸ್ಕಾರ. ಇಂದಿನ ಈ ವಿಶೇಷ ಸಂದೇಶ ನಿಮ್ಮ ಜೀವನದಲ್ಲಿ ಆರಂಭವಾಗಲಿರುವ ಮಹತ್ವದ ಬದಲಾವಣೆಗಳ ಕುರಿತು. ಜುಲೈ 18ರ ಸಂಜೆ 8 ಗಂಟೆಯ ನಂತರ ನಡೆಯಬಹುದಾದ ಕೆಲವು ಘಟನೆಗಳು ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ವಿಡಿಯೋ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಸಾಧ್ಯತೆ ಇರೋದ್ರಿಂದ ಎಲ್ಲಿ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ. ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ವಿಚಿತ್ರ ಪ್ರಶ್ನೆ ಮೂಡಿರಬಹುದು. ನಾನು ಇಷ್ಟು ಪರಿಶ್ರಮ ಪಡ್ತಿದ್ರು ಕೂಡ ನನಗೆ ಯಾಕೆ ಸಕ್ಸಸ್ ಅನ್ನೋದು ಸಿಗ್ತಾ ಇಲ್ಲ, ಎಲ್ಲ ಕೂಡ ತಡ ಆಗ್ತಾ ಇದೆ ಅಂತ. ನೀವು ಅನೇಕ ಬಾರಿ ಇತರರ ಒಳಿತಿಗಾಗಿ ಕೆಲಸವನ್ನು ಮಾಡಿದ್ದೀರಿ, ಆದರೆ ಅದಕ್ಕೆ ಪ್ರತಿಯಾಗಿ ಮೆಚ್ಚುಗೆಯ ಬದಲು ನಿರಾಸೆಯನ್ನೇ ನೀವು ಅನುಭವಿಸಿದ್ದೀರಿ. ಆದರೂ ಕೂಡ ನಿಮ್ಮ ಮನಸ್ಸು ಸೋಲನ್ನು ಒಪ್ಪಿಕೊಳ್ಳಿಲ್ಲ. ಇದೇ ನಿಮ್ಮ ದೊಡ್ಡ ಶಕ್ತಿ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ಸೂರ್ಯನು ಆತ್ಮವಿಶ್ವಾಸ, ನಾಯಕತ್ವ ಮತ್ತು ಗೌರವದ ಸಂಕೇತ. ಕೆಲವೊಮ್ಮೆ ಮೋಡಗಳು ಸೂರ್ಯನನ್ನು ಮುಚ್ಚಬಹುದು, ಆದರೆ ಅವು ಸೂರ್ಯನ ಬೆಳಕನ್ನು ಶಾಶ್ವತವಾಗಿ ಮರೆಮಾಚೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ನಿಮ್ಮ ಯಶಸ್ಸು ತಾತ್ಕಾಲಿಕವಾಗಿ ಸ್ಟಾಪ್ ಆಗ್ಬೋದು, ಆದರೆ ಖಂಡಿತವಾಗ್ಲೂ ಪರ್ಮನೆಂಟಾಗಿ ಸ್ಟಾಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಜುಲೈ 18ರ ಸಂಜೆ ನಂತರ ನಿಮ್ಮ ಜೀವನದಲ್ಲಿ ಒಂದು ವಿಶೇಷ ವ್ಯಕ್ತಿಯ ಆಗಮನ ಆಗಬಹುದು. ಅವರು ಉದ್ಯೋಗ, ವ್ಯಾಪಾರ ಅಥವಾ ಕುಟುಂಬದ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬರಬಹುದು. ಅವರ ಒಂದು ಮಾತು, ಒಂದು ನಡೆ ನುಡಿ ನಿಮ್ಮ ಜೀವನವನ್ನೇ ಬದಲಾಯಿಸ್ಬೋದು. ಅವರ ಒಂದು ಸಲಹೆ ನಿಮ್ಮ ಜೀವನವನ್ನೇ ಬದಲಾಯಿಸ್ಬೋದು. ಅವರು ಉದ್ಯೋಗ, ವ್ಯಾಪಾರ ಅಥವಾ ಕುಟುಂಬದ ಮೂಲಕ ನಿಮ್ಮ ಸಂಪರ್ಕಕ್ಕೆ ಬರ್ಬೋದು. ನೀವು ಆರ್ಥಿಕವಾಗಿ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಮತ್ತೆ ಆರಂಭ ಆಗ್ಬೋದು. ಹೊಸ ಆದಾಯದ ಮೂಲ, ಹೊಸ ಜವಾಬ್ದಾರಿ ಅಥವಾ ಉತ್ತಮ ಅವಕಾಶಗಳು ನಿಮ್ಮ ಕಡೆಗೆ ಬರಬಹುದು. ಉದ್ಯೋಗದಲ್ಲಿರುವವರಿಗೆ ಹಿರಿಯರ ಮೆಚ್ಚುಗೆ, ಹೊಸ ಹುದ್ದೆ ಅಥವಾ ಹೆಚ್ಚುವರಿ ಜವಾಬ್ದಾರಿ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರು ಮತ್ತು ಹೊಸ ಸಂಪರ್ಕಗಳು ಲಾಭದಾಯಕ ಆಗಿರ್ಬೋದು. ಕುಟುಂಬದಲ್ಲಿ ಇದ್ದ ಮನಸ್ತಾಪಗಳು ನಿಧಾನವಾಗಿ ಕಡಿಮೆ ಆಗ್ಬೋದು. ಮನೆಯಲ್ಲೊಂದು ಶುಭ ಕಾರ್ಯ ಆಗುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ಮತ್ತು ಕಿರಿಯರ ಪ್ರೀತಿ ನಿಮ್ಮ ಮನಸ್ಸಿಗೆ ಹೊಸ ಉತ್ಸಾಹ ನೀಡಬಹುದು. ಆದರೆ ಈ ಸಮಯದಲ್ಲಿ ಒಂದು ಎಚ್ಚರಿಕೆ ಕೂಡ ಅಗತ್ಯ ಆಗಿರುತ್ತೆ. ಆತ್ಮವಿಶ್ವಾಸ ಒಳ್ಳೆಯದು, ಆದರೆ ಅಹಂಕಾರ ನಿಮ್ಮ ಬೆಳವಣಿಗೆಯನ್ನು ತಡಿಬಹುದು. ಆದ್ದರಿಂದ ಯಶಸ್ಸು ಬಂದರೂ ಕೂಡ ಈಗೋವನ್ನು ಇಟ್ಕೋಬೇಡಿ. ನಿಮ್ಮ ಬೆಳವಣಿಗೆಯನ್ನು ಈ ಅಹಂಕಾರ ತಡೆಯುತ್ತೆ, ಹುಷಾರಾಗಿರಿ. ಆದ್ದರಿಂದ ಯಶಸ್ಸು ಬಂದರೂ ಕೂಡ ವಿನಯವನ್ನು ಬಿಡಬೇಡಿ. ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವ ಬದಲು ಫಲಿತಾಂಶ ಬಂದ ನಂತರನೇ ಮಾತನಾಡಿ. ಆಧ್ಯಾತ್ಮಿಕವಾಗಿ ಪ್ರತಿದಿನ ಬೆಳಿಗ್ಗೆ ಉದಯಿಸುತ್ತಿರುವ ಸೂರ್ಯನಿಗೆ ನಮಸ್ಕಾರ ಮಾಡಿ. ಓಂ ಗೃಣಿ ಸೂರ್ಯಾಯ ನಮಃ ಈ ಮಂತ್ರವನ್ನು ಜಪಿಸಿ. ಸಿಂಹರಾಶಿಯವರೇ, ಈಗ ಹೇಳಲಿರುವ ವಿಷಯವನ್ನು ಸಂಪೂರ್ಣ ಗಮನದಿಂದ ಆಲಿಸಿ. ಕೆಲವೊಮ್ಮೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಯಾವುದೇ ಸದ್ದಿಲ್ಲದೆ ಆರಂಭವಾಗುತ್ತೆ. ಒಂದು ಸಾಮಾನ್ಯ ಫೋನ್ ಕಾಲ್, ಒಂದು ಹೊಸ ಪರಿಚಯ, ಒಂದು ಸಣ್ಣ ಅವಕಾಶ ಅಥವಾ ಒಂದು ಸರಳ ನಿರ್ಧಾರವೇ ಮುಂದೆ ನಿಮ್ಮ ಬದುಕಿನ ದಿಕ್ಕನ್ನು ಬದಲಾಯಿಸಬಹುದು. ಜುಲೈ 18ರ ಸಂಜೆ 8 ಗಂಟೆಯ ನಂತರ ಇಂತಹ ಬೆಳವಣಿಗೆಗಳು ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇತ್ತೀಚಿನ ದಿನಗಳಲ್ಲಿ ನೀವು ಒಂದೇ ವಿಷಯದ ಬಗ್ಗೆ ಹೆಚ್ಚು ಚಿಂತೆ ಮಾಡ್ತಾ ಇರ್ಬೋದು. ಇನ್ನೂ ಸ್ವಲ್ಪ ಸಮಯ ಕಾಯಬೇಕಾ ಅಥವಾ ಈಗಲೇ ಮುಂದುವರಿಬಹುದಾ ಅಂತ ಗೊಂದಲ ನಿಮ್ಮ ಮನಸ್ಸಿನಲ್ಲಿ ಮೂಡಿರ್ಬೋದು. ಆದರೆ ಈಗ ನಿಮ್ಮ ಆತ್ಮವಿಶ್ವಾಸವನ್ನು ಮತ್ತೆ ಎಬ್ಬಿಸುವ ಸಮಯ ಬಂದಿದೆ. ನೀವು ಹಿಂದೆ ಹಾಕಿದ ಪರಿಶ್ರಮ ಈಗ ನಿಧಾನವಾಗಿ ಫಲ ನೀಡೋದಕ್ಕೆ ಆರಂಭಿಸಬಹುದು. ಮೊದಲ ಶುಭ ಸಂಕೇತ, ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ಶುಭ ಸುದ್ದಿ ನಿಮ್ಮ ಪರವಾಗಿ ಬರ್ಬೋದು. ಉದ್ಯೋಗಕ್ಕೆ ಸಂಬಂಧಿಸಿದ ಕರೆ, ವ್ಯಾಪಾರದಲ್ಲಿ ಹೊಸ ಒಪ್ಪಂದ, ಶಿಕ್ಷಣದಲ್ಲಿ ಯಶಸ್ಸು ಅಥವಾ ಹಣಕಾಸಿಗೆ ಸಂಬಂಧಿಸಿದ ಒಳ್ಳೆಯ ಬೆಳವಣಿಗೆ ಸಂಭವಿಸಬಹುದು. ಈ ಅವಕಾಶವನ್ನು ಆತುರದಿಂದ ಅಲ್ಲ, ವಿವೇಕದಿಂದ ಬಳಸಿಕೊಳ್ಳಿ. ಎರಡನೇ ಶುಭ ಸಂಕೇತ, ನಿಮ್ಮನ್ನು ಇದುವರೆಗೆ ಕಡೆಗಣಿಸಿದವರು ಈಗ ನಿಮ್ಮ ಸಾಮರ್ಥ್ಯವನ್ನು ಗುರುತಿಸೋದಕ್ಕೆ ಆರಂಭಿಸಿದ್ದಾರೆ. ನಿಮ್ಮ ಪರಿಶ್ರಮಕ್ಕೆ ಗೌರವ ಸಿಗ್ಬೋದು.
ಹಿರಿಯರು ನಿಮ್ಮ ಕೆಲಸವನ್ನು ಮೆಚ್ಚಬಹುದು. ನೀವು ಮೌನವಾಗಿ ಮಾಡಿದ ಕೆಲಸವೇ ನಿಮ್ಮ ಪರವಾಗಿ ಮಾತನಾಡುವ ಸಮಯ ಇದು. ಮೂರನೇ ಶುಭ ಸಂಕೇತ, ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿರ್ಮಾಣ ಆಗುವ ಸಾಧ್ಯತೆ ಇದೆ. ಮದುವೆ, ಶುಭ ಕಾರ್ಯ, ಮಕ್ಕಳ ವಿದ್ಯಾಭ್ಯಾಸ ಅಥವಾ ಮನೆಗೆ ಸಂಬಂಧಿಸಿದ ಒಂದು ಸಂತಸದ ಸುದ್ದಿ ನಿಮ್ಮ ಮನೆಯಲ್ಲಿ ಹೊಸ ಉತ್ಸಾಹವನ್ನು ತರಬಹುದು. ದೂರವಾಗಿದ್ದ ಸಂಬಂಧಗಳು ಮತ್ತೆ ಹತ್ತಿರ ಆಗುವ ಅವಕಾಶಗಳು ಇದೆ. ಆರ್ಥಿಕವಾಗಿ ಈ ಸಮಯದಲ್ಲಿ ಹೊಸ ಆದಾಯದ ದಾರಿಗಳು ಕಾಣಿಸಿಕೊಳ್ಬೋದು. ಆದರೆ ಒಂದು ವಿಷಯವನ್ನು ಮರಿಬೇಡಿ, ಆದಾಯ ಹೆಚ್ಚಾದರೂ ಕೂಡ ಖರ್ಚುಗಳನ್ನು ನಿಯಂತ್ರಣ ಮಾಡಿ. ನಿಮ್ಮ ಭವಿಷ್ಯಕ್ಕಾಗಿ ಉಳಿತಾಯ ಮಾಡೋದು ಈಗ ಅತ್ಯಂತ ಮುಖ್ಯ. ಸಿಂಹರಾಶಿಯವರೇ, ನಿಮ್ಮ ನಾಯಕತ್ವದ ಗುಣವೇ ನಿಮ್ಮ ದೊಡ್ಡ ಶಕ್ತಿ. ಆದರೆ ಈ ಸಮಯದಲ್ಲಿ ಎಲ್ಲವನ್ನು ಕೂಡ ಒಬ್ಬರೇ ಮಾಡುವ ಪ್ರಯತ್ನ ಬೇಡ. ಸರಿಯಾದ ವ್ಯಕ್ತಿಗಳ ಸಹಕಾರವನ್ನು ಸ್ವೀಕರಿಸಿ, ಒಳ್ಳೆಯ ಸಲಹೆಗಳನ್ನು ಗೌರವಿಸಿ. ಕೆಲವೊಮ್ಮೆ ತಂಡದೊಂದಿಗೆ ಸಾಗುವುದೇ ದೊಡ್ಡ ಯಶಸ್ಸಿಗೆ ಕಾರಣ ಆಗುತ್ತೆ. ಆರೋಗ್ಯದ ಕಡೆ ಗಮನ ಕೊಡಿ. ಹೆಚ್ಚು ಕೆಲಸದ ಒತ್ತಡದಿಂದ ವಿಶ್ರಾಂತಿಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ಉತ್ತಮ ಆಹಾರ, ಸಾಕಷ್ಟು ನಿದ್ದೆ ಮತ್ತು ನಿಯಮಿತ ವ್ಯಾಯಾಮ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆಧ್ಯಾತ್ಮಿಕವಾಗಿ ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ಅರ್ಘ್ಯ ನೀಡಿ. ಓಂ ಗುರುಣಿ ಸೂರ್ಯಾಯ ನಮಃ ಮಂತ್ರವನ್ನು 21 ಬಾರಿ ಜಪಿಸಿ. ಸಾಧ್ಯವಾದರೆ ಭಾನುವಾರ ದೇವಸ್ಥಾನದಲ್ಲಿ ದೀಪ ಹಚ್ಚಿ. ಈ ಅಭ್ಯಾಸ ನಿಮ್ಮ ಮನಸ್ಸಿನಲ್ಲಿ ಧೈರ್ಯ ಮತ್ತು ಸಕಾರಾತ್ಮಕತೆಯನ್ನು ಬೆಳೆಸೋದಕ್ಕೆ ಸಹಾಯ ಮಾಡುತ್ತೆ. ಸಿಂಹರಾಶಿಯವರೇ, ನಿಮ್ಮ ಜೀವನದ ಹೊಸ ಅಧ್ಯಾಯ ಅನ್ನೋದು ಆರಂಭ ಆಗ್ತಾ ಇದೆ. ನೀವು ಇಷ್ಟು ದಿನ ಅನುಭವಿಸಿದ ಕಷ್ಟಗಳು ನಿಮ್ಮನ್ನು ದುರ್ಬಲಗೊಳಿಸೋದಕ್ಕೆ ಅಲ್ಲ, ನಿಮ್ಮನ್ನು ಬಲಿಷ್ಠಗೊಳಿಸೋದಕ್ಕೆ ಬಂದಿದ್ವು.